ಪ್ರೀತಿಯ ವ್ಯಸನದ ಪ್ರೇಕ್ಷಕರಿಗೆ ಆತ್ಮೀಯವಾದ ಸ್ವಾಗತ. ಮತ್ತೊಂದು ದಿನ ಮತ್ತೊಂದು ದಕ್ಷ ವೈದ್ಯರೊಂದಿಗೆ ಯುವ ವೈದ್ಯರ ಸಂವಾದ ಎನ್ನುವ ವಿಶೇಷ ಸಂಚಿಕೆ, ಹಾಗೆ ಮತ್ತೊಬ್ಬರು ವಿಶೇಷ ಸಾಧಕರು. ಇವತ್ತು ನಾವ್ಯಾಕೆ ಬಂದಿದ್ದೀವಿ ಅನ್ನೋದು ನಿಮ್ಗೆ ಗೊತ್ತೇ ಇದೆ. ಆಯುರ್ವೇದ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ರೀತಿಯಲ್ಲಿ ದಕ್ಷತೆ, ಪ್ರಾವೀಣ್ಯತೆ ಮತ್ತು ಪ್ರಾಮಾಣಿಕತೆಯನ್ನು ಮೆರೆದಂತಹ ಆಯುರ್ವೈದ್ಯರನ್ನ ಸಂಭ್ರಮಿಸುವುದು ಈ ಸಂದರ್ಶನದ ಉದ್ದೇಶ. ಜೊತೆಗೆ ಅವರ ಜೀವನದ ಇಣುಕು ನೋಟವನ್ನ ಮಾಡ್ತಾ ಅವರ ಸೋಲು ಗೆಲುವಿನ ಪಾಠಗಳ ಮೂಲಕ ಯುವ ವೈದ್ಯರಿಗೆ ಒಂದಿಷ್ಟು ಮಾರ್ಗದರ್ಶನದ ತುಣುಕುಗಳನ್ನ ನೀಡುವಂಥದ್ದೇ ಈ ಸಂದರ್ಶನದ ಉದ್ದೇಶ. ಹಾಗಾಗಿ ತಡಮಾಡದೆ ಇವತ್ತಿನ ನಮ್ಮ ಸಾಧಕರ ಕಿರು ಪರಿಚಯವನ್ನು ಮಾಡಿಕೊಡೋದಾದರೆ, ಸತತ 2 ದಶಕಗಳ ಕಾಲದಿಂದ ತಮ್ಮದೇ ಆದಂತಹ ವಿಶಿಷ್ಟ ರೀತಿಯಲ್ಲಿ ಮಕ್ಕಳ ಆರೋಗ್ಯದ ವಿಭಾಗದಲ್ಲಿ ವೈದ್ಯಕೀಯ ಸೇವೆಯನ್ನ ಸಲ್ಲಿಸಿಕೊಂಡು ಬರ್ತಾ ಇದ್ದಾರೆ. ಹಾಗೆ ತಮ್ಮ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಕರಾಗಿ, ಉತ್ತಮ ಆಡಳಿತಗಾರರಾಗಿ ಸೇವೆಯನ್ನು ಸಲ್ಲಿಸಿಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಅವರು ಇವತ್ತು ನಮ್ಮೊಂದಿಗಿರುವಂತವರು ಡಾಕ್ಟರ್ ರಾಜು CMM. ಪ್ರಸ್ತುತ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬಳ್ಳಾರಿಯಲ್ಲಿ ಬಾಲರೋಗ ವಿಭಾಗದ ಮುಖ್ಯಸ್ಥರಾಗಿ ತಮ್ಮ ಸೇವೆಯನ್ನ ಸಲ್ಲಿಸಿಕೊಂಡು ಬರ್ತಾ ಇದ್ದಾರೆ. ಹಾಗಾದ್ರೆ ಮತ್ತೆ ತಡ, ಇವತ್ತಿನ ನಮ್ಮ ಅತಿಥಿಗಳ ಜೊತೆ ಒಂದಷ್ಟು ಮಾತುಕತೆ, ಅವರ ಸೋಲು ಗೆಲುವಿನ ಹಾದಿಯನ್ನ ಸಂಭ್ರಮಿಸೋಣ. ಬನ್ನಿ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು ಸರ್. ಮೊದಲ ಪ್ರಶ್ನೆ, ನಾವೇನು ನಿಮ್ಮನ್ನ ಉತ್ತಮ ಶಿಕ್ಷಕರು, ಉತ್ತಮ ವೈದ್ಯರು, ಹೀಗೆ ಹಲವಾರು ರೀತಿಯಲ್ಲಿ ಪರಿಚಯ ಮಾಡಿಕೊಡ್ತಾ ಇದೀವಿ. ಆದ್ರೆ ನಿಮಗೆ ಈ 2 ದಶಕಗಳನ್ನ ನೋಡಿದಾಗ ಯಾವ ರೋಲ್ ನಿಮಗೆ ಅತಿ ಆಪ್ತವಾಗತ್ತೆ? ಆದ್ರೆ ಆಸ್ ಎ ಶಿಕ್ಷಕರಾಗಿಯೋ ಅಥವಾ ಒಳ್ಳೆ ವೈದ್ಯನಾಗಿನೋ ಅಥವಾ ನಿಮ್ಮ ರೋಗಿಗಳಿಗೆ ನೀವು ಒಳ್ಳೆ ಉತ್ತಮ ಮನುಷ್ಯರಾಗಿಯೋ, ಹೀಗೆ ಯಾವ ರೀತಿ ನಿಮ್ಮನ್ನ ನೀವು ಗುರುತಿಸ್ಕೊಳ್ಳಕ್ಕೆ ಇಷ್ಟಪಡ್ತೀರಾ? ಈ 2 ರೋಲ್ ಮಾಡೋದಕ್ಕೆ ಫಸ್ಟ್ ಇಂಪಾರ್ಟೆಂಟು ನಮಗೆ ಉತ್ತಮವಾದ ಮನುಷ್ಯತ್ವ, ಹ್ಯುಮ್ಯಾನಿಟಿ. ಆ ಹ್ಯುಮ್ಯಾನಿಟಿ ಬೇಸಿಸಲ್ಲಿ ನನಗೆ ತುಂಬ ಇಷ್ಟ ಆಗೋದು ವೈದ್ಯನಾಗಿ, ಆಮೇಲೆ ಶಿಕ್ಷಕನಾಗಿ. ನನಗೆ ನಮ್ಮ ವಿದ್ಯಾರ್ಥಿಗಳು ತುಂಬ ನನಗೆ ಅಟ್ಯಾಚ್ಮೆಂಟು. ದೆನ್ ಆಫ್ಟರ್ವರ್ಡ್ಸು ನಾನು ಸಹ ಅವರಿಗೆ ಅಷ್ಟೇ ರೀತಿಯಾದ ಅನುಬಂಧ ಇದೆ. ಸೊ ಹಂಗಾಗಿ 2 ರೋಲ್ ನನಗೆ ತುಂಬ ಇಷ್ಟ. ಅದು ಮೇಲಾಗಿ ಮನುಷ್ಯತ್ವದಿಂದನೇ ಎಲ್ಲದನ್ನು ನೋಡೋದ್ರಿಂದ ಅಟ್ಯಾಚ್ ಟು ಬೋತ್. ಎಸ್ ಸರ್. ಸರ್, ಮುಂದಿನ ಪ್ರಶ್ನೆ, ಹುಟ್ಟು, ಹರಿವು, ಆ ಹರಿವಿನಲ್ಲಿ ಒಂದಷ್ಟು ತಿರುವುಗಳು, ಆ ತಿರುವುಗಳಿಗೆ ಒಂದಷ್ಟು ಕೃತಜ್ಞತೆಗಳು ಅಂತ. ಅಂದ್ರೆ ಇನ್ನೊಂಚೂರು ವಿಸ್ತರಿಸಿ ಹೇಳೋದಾದ್ರೆ, ಅಂದ್ರೆ ಇವತ್ತು ನೀವು ಸುಮಾರು ವಿದ್ಯಾರ್ಥಿಗಳಿಗೆ ಒಂದು ಮಾದರಿಯಾಗಿ ನಿಂತಿದ್ದೀರಿ. ನಿಮ್ಮದೇ ಆದಂತಹ ವಿಶಿಷ್ಟ ರೀತಿಯ ಪ್ರಾಕ್ಟೀಸ್ ಆಗಿರ್ಬೋದು, ಈ ಎಲ್ಲ ನಿಲುವುಗಳ ಮೂಲಕ. ಆದ್ರೆ ಒಂಚೂರು ಹಿಂದೆ ಹೋಗಿ ಬರೋದಾದ್ರೆ, ಹೇಗಿತ್ತು, ಹೇಗೆ ಶುರುವಾಯಿತು ನಿಮ್ಮ ಜೀವನ, ನಿಮ್ಮ ತಂದೆ ತಾಯಿ ಬಾಲ್ಯ, ಜೊತೆಗೆ ನೀವು ಆಯುರ್ವೇದಕ್ಕೆ ಬಂದಂತಹ ತಿರುವು ಏನು, ಬಂದ ಮೇಲೆ ನಿಮ್ಮ ಗುರುಗಳು ಹೇಗೆ ನಿಮ್ಮನ್ನ ಈ ಹಾದಿಗೆ ತಂದು ಬಿಟ್ರು, ಯಾರನ್ನ ನೆನ್ಸ್ಕೊಳಕ್ ಇಷ್ಟಪಡ್ತೀರಾ? ಯಾರಿಗೆ ಕೃತಜ್ಞತೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀರಾ? ಆ್ಯಕ್ಚುಲಿ ನನಗೆ ಆಯುರ್ವೇದದ ಬಗ್ಗೆ ಅಷ್ಟೊಂದು ನಮ್ಮ ವಂಶ ಪಾರಂಪರ್ಯದಿಂದ ಆಗಲಿ ಮತ್ತು ಬೇರೆ ಕಡೆಯಿಂದ ಆದ್ರಾಗಲಿ ನನಗೆ ಆಯುರ್ವೇದದ ಬಗ್ಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಆಗಲಿ, ಆಯುರ್ವೇದದ ಬಗ್ಗೆ ನನಗೆ ಅನುಭವ ಆಗಲಿ ಯಾವುದೂ ಇರಲಿಲ್ಲ. ನಮ್ಮ ಫ್ಯಾಮಿಲಿಗೂ ಸಹ ಆಯುರ್ವೇದದ ಬಗ್ಗೆ ಏನೂ ಗೊತ್ತಿಲ್ಲ. ಬಟ್ ನಮ್ಮ ತಂದೆ ತಾಯಿಗೆ ನಾನು ವೈದ್ಯನಾಗಬೇಕು ಅನ್ನೋದು, ಸೇವೆ ಮಾಡಬೇಕು ಅನ್ನೋದು ಭಾರಿ ಇಷ್ಟ ಇತ್ತು. ಸೊ ಎಸ್ಪೆಷಲಿ ನಮ್ಮ ತಾಯಿಯವರಿಗೆ ನಾನು ವೈದ್ಯನ ಆಗಬೇಕು ಅಂತ ಹೇಳ್ಬಿಟ್ಟು, ಅದು ಯಾಕೆ ಅಂತ ಹೇಳಿದ್ರೆ ಅವ್ರ ರಿಲೇಷನ್ಸ್ ಎಲ್ಲ ಯಾರ್ಯಾರು MBBS ಡಾಕ್ಟರ್ ಆಗಿದ್ರು, ಅವ್ರ ಉದ್ದೇಶಕ್ಕೋಸ್ಕರ ಅವರು ನನ್ನನ್ನು ವೈದ್ಯ ಮಾಡಬೇಕು ಅನ್ನೋ ವಿಚಾರದಲ್ಲಿತ್ತು. ಬಟ್ ಮೋಸ್ಟ್ಲಿ ನನಗೆ ನಮ್ಮ ತಂದೆಯವರು ವೈದ್ಯನು ಈಗ ಮೆಡಿಸಿನಲ್ಲಿ ಆಗದೆ ಇರೋದ್ರಿಂದ ಆಯುರ್ವೇದವನ್ನು ಒಂದು ಇದಿದೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿ ಸೇರಿಸಿದ್ರು. ಸೊ ಆಯುರ್ವೇದದಲ್ಲಿ ಸೇರಿಸಿದಾಗ ನನಗೆ ಅಲ್ಲಿ ಆಯುರ್ವೇದ ಸಬ್ಜೆಕ್ಟು, ದೆನ್ ಆಫ್ಟರ್ವರ್ಡ್ಸ್ ಆಯುರ್ವೇದ ಟೀಚ್ ಮಾಡುವಂಥ ಶಿಕ್ಷಕರು, ವೈದ್ಯರು ತುಂಬ ಹತ್ರ ಆಯಿತು. ದೆನ್ ಆಫ್ಟರ್ವರ್ಡ್ಸು ಅಲ್ಲಿ ಅನಾಟಮಿ ಹೇಳ್ಕೊಟ್ಟಿರೋವಂಥ ಗುರುಗಳಾಗಲಿ, ದೆನ್ ಆಫ್ಟರ್ವರ್ಡ್ಸು ನಮಗೆ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸಲ್ಲಿ ಡಾಕ್ಟರ್ ಮುದ್ದಣ್ಣ ಅಂತ ಹೇಳ್ಬಿಟ್ಟು ಈಸ್ ವೆರಿ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ಗುಡ್ ಟ್ರೀಟ್ಮೆಂಟ್. ಆ ಥರ ಡಾಕ್ಟ್ರು, ಆ ಥರ ಎಕ್ಸ್ಪೀರಿಯನ್ಸು ನಾನು ಆಮೇಲೆ ನೋಡೋಕ್ಕಾಗಿಲ್ಲ. ಈಸ್ ವೆರಿ ಗುಡ್ ಟ್ರೀಟ್ಮೆಂಟ್ ಕೊಡ್ತಾಯಿದ್ರು. ಅವರಿಂದ ನಾನು ತುಂಬ ಕಲ್ತ್ಕೊಂಡೆ. ಅದಾದಮೇಲೆ ನಾನು ಇಲ್ಲಿ ನಮ್ಮ ಗೈಡ್ ಆದರೆ MDಯಲ್ಲಿ ಶೇಷಶಾಸ್ತ್ರಿ ಸರ್ ಅವ್ರು ಮಾಡಿರೋವಂಥ ಟೀಚಿಂಗ್ ಎಕ್ಸ್ಪೀರಿಯನ್ಸು, ಅವರು 6 ಗಂಟೆ 7 ಗಂಟೆ ನಮಗೆ ಕ್ಲಾಸಸ್ ಮಾಡ್ತಾಯಿದ್ರು. ಆನ್ ದಿ ಏಜ್ ಆಫ್ 65-66 ಏಜಲ್ಲೂ ಸಹ ಅಷ್ಟು ಅವರು ಹುಡುಗರಿಗೆ ಹೇಳ್ಕೊಡ್ಬೇಕು ಅನ್ನೋ ಒಂದು ಇದರಲ್ಲಿ ಅಷ್ಟು 6 ಗಂಟೆ 5 ಗಂಟೆ ಹೇಳ್ಕೊಡ್ತಾಯಿದ್ರು.
ಅದನ್ನು ಸಹ ನನಗೆ ತುಂಬ ಇಷ್ಟ ಆಯಿತು. ಮತ್ತೆ ಇಲ್ಲಿ ನಾನು ಕಾಲೇಜಿಗೆ ಬಂದಮೇಲೆ ಜಾಯ್ನ್ ಆದಮೇಲೆ ನನಗೆ ರಮೇಶ್ ಸರ್ ಅಂತ ಹೇಳ್ಬಿಟ್ಟು ಅವರು ಪ್ರಸೂತಿ ರೋಗದ ತಜ್ಞರಿದ್ದರು. ಅವರಿಂದನೂ ನಾನು ತುಂಬ ಕಲ್ತ್ಕೊಂಡೆ. ಸೊ ಅವರು ಸುಮಾರಷ್ಟು ನನಗೆ ಹೇಳ್ಕೊಟ್ಟಿದ್ದಾರೆ. ದೆನ್ ಆಫ್ಟರ್ವರ್ಡ್ಸು ನನಗೆ ದಾರಿನೂ ಸಹ ತೋರಿಸಿದ್ದಾರೆ. ಈ 3 ಜನ ನನ್ನ ವೈದ್ಯರಾಗೋದಕ್ಕೆ ಮತ್ತು ಶಿಕ್ಷಕರಾಗೋದಕ್ಕೂ ಸಹ ನನಗೆ ಕಾರಣಕರ್ತರಾಗಿದ್ದಾರೆ. ಅದ್ರ ಜೊತೆಗೆ ನಮ್ಮ ತಂದೆ ತಾಯಿ ಮತ್ತು ಎಸ್ಪೆಷಲಿ ನಮ್ಮ ಫ್ಯಾಮಿಲಿಯಲ್ಲಿ ನನ್ನ ಹೆಂಡತಿ ಮಕ್ಕಳು ನನ್ನ ಹೋಗುವಂಥ ದಾರಿಗೆ ಸಹ ಅವರೂ ಸಹ ಕಾರಣಕರ್ತರಾಗಿದ್ದಾರೆ. ಸರ್, ಬದುಕಿನಲ್ಲಿ ಕೃತಜ್ಞತೆ ಎಷ್ಟು ಮುಖ್ಯ ಆಗುತ್ತೆ ಅಲ್ವಾ ಸರ್? ಅಂದ್ರೆ ಈಗ ಎಷ್ಟೊಂದ್ಸಲ ಇದಕ್ಕೆ ಅವಕಾಶನೇ ಸಿಕ್ಕಿರಲ್ಲ ನಮ್ಮ ಬದುಕಿನ ಓಟದಲ್ಲಿ. ಆದ್ರೆ ಇವತ್ತು ನಾವು ನೆನೆಸ್ಕೊಂಡು ಅವ್ರಿಗೆ ಕೃತಜ್ಞತೆ ಹೇಳುವಂತ ಒಂದು ಸದಾವಕಾಶ ಸಿಕ್ಕಿದೆ. ನಿಜಕ್ಕೂ ನಮಗೂ ಖುಷಿ ಆಯ್ತು ಸರ್. ಸರ್, ಮುಂದಿನ ಪ್ರಶ್ನೆ, ಆಯುರ್ವೇದ ಕ್ಷೇತ್ರದಲ್ಲಿ ಎಷ್ಟೊಂದು MDಗಳಿದಾವೆ, ಅಂದ್ರೆ ಸ್ಪೆಷಾಲಿಟಿ ಪ್ರಾಕ್ಟೀಸ್ ಅನ್ನ ಮಾಡುವಂಥದ್ದು, ಕಲಿಯುವಂಥದ್ದು ಆಗ್ತಾ ಇದೆ. ಆದ್ರೆ ಇವತ್ತಿಗೂ ಗಣನೀಯವಾಗಿ ಒಂದು ಸ್ಪೆಷಾಲಿಟಿ ಪ್ರಾಕ್ಟೀಸ್ ಅನ್ನ ಕರ್ನಾಟಕದಲ್ಲಿ ಒಬ್ಬ ಬಾಲರೋಗ ತಜ್ಞ ಅಂತ ಹೇಳಿ, ಒಬ್ಬ ಶಾಲಾಕ್ಯ ತಂತ್ರ ಅಂತ ಹೇಳಿ ENT ಪ್ರಾಕ್ಟೀಸ್ ಮಾಡುವಂತವರಾಗ್ಲಿ ಗಣನೀಯವಾಗಿ ಸಿಗ್ತಾ ಇಲ್ಲ. ಆದ್ರೆ ನೀವು ಸತತವಾಗಿ 2 ದಶಕಗಳಿಂದ ನಿಮ್ಮದೇ ಆದಂತಹ ವಿಶಿಷ್ಟ ಶೈಲಿಯಲ್ಲಿ ಇವತ್ತಿಗೂ ನಾನು ನಿಮ್ಮ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದಾಗೆ ಆಟಿಸಮ್ ಆಗಲಿ, ADHD ಆಗಲಿ ಅಂತಹ ಸ್ಪೆಕ್ಟ್ರಮ್ ಡಿಸಾರ್ಡರ್ಸ್ ಗಳಿಗೆ ಅಲ್ಲಿಯೂ ಸಹ ಯಾಕೆ ಬರುತ್ತೆ, ಹೇಗೆ ಟ್ರೀಟ್ ಮಾಡೋದು ಅಂತ ಇಷ್ಟೊಂದು ಪ್ರಶ್ನೆಗಳಿರಬೇಕಾದಾಗ ನೀವು ನಿಜಕ್ಕೂ ಹೇಳಬೇಕು, ಮನಸ್ಸಿಂದ ಹೇಳಬೇಕು. ಎಷ್ಟೊಂದು ಕುಟುಂಬಗಳಲ್ಲಿ ಅವರ ತಂದೆ ತಾಯಿಗಳಿಗೆ ಒಂದು ಸಂತಸವನ್ನ, ಅವ್ರ ಮೊಗದಲ್ಲಿ ಒಂದು ನಗುವನ್ನ ಬೀರಿದ್ರೆ. ಯಾಕಂದ್ರೆ ಅಂತಹ ಮಕ್ಕಳನ್ನ ನೋಡ್ಕೊಳ್ಳೋದು ಎಷ್ಟು ಕಷ್ಟ ಇದೆ ಅಂತ ಅದು ಅನುಭವಿಸೋರಿಗೆ ಗೊತ್ತು. ಸೊ ಹಾಗಾಗಿ ನಿಮ್ಮ ಸ್ಪೆಷಾಲಿಟಿ ಪ್ರಾಕ್ಟೀಸ್ ಬಗ್ಗೆ, ನಿಮ್ಮ ಈ ಮಕ್ಕಳ ಎಸ್ಪೆಷಲಿ ಮಕ್ಕಳನ್ನ ನೋಡ್ಕೊಳ್ಳೋದೇ, ಅವರನ್ನ ಟ್ರೀಟ್ ಮಾಡೋದೇ ಒಂದು ಕಷ್ಟ ಅಂತ ಹೇಳ್ಬೇಕಾದಾಗ ಈ ಜರ್ನಿ ಹೇಗಿತ್ತು ಸರ್? ಹೇಗೆ ಬಂತು? ನಿಮಗೆ ಎಷ್ಟು ತೃಪ್ತಿ ಕೊಟ್ಟಿದೆ? ನಾನು ಆ್ಯಕ್ಚುಲಿ ಕೌಮಾರವತಿ ತಜ್ಞರಾಗಿ ಆಗಬೇಕು ಅನ್ನೋದೊಂದು ಏನು ಉದ್ದೇಶ ಇರಲಿಲ್ಲ. ಉದ್ದೇಶ ಆ್ಯಕ್ಚುಲಿ ನನಗೆ MDಯಲ್ಲಿ ಸರ್ಜರಿ ಸಿಕ್ಕಿತ್ತು. ಸೊ ಸರ್ಜರಿ ಅಂತ ಹೇಳ್ಬಿಟ್ಟು ನಾನು ಕಲ್ತ್ಕೊಂಡೆ. ಆಮೇಲೆ ಹೋದಾಗ ನನಗೆ ಕೌಮಾರವೃತ್ತಿಯ ಸಬ್ಜೆಕ್ಟ್ ಸಿಕ್ಕಿದೆ ಅಂತ ಹೇಳಿದ್ರು. ನಾನು ಹೊಸ ಸಬ್ಜೆಕ್ಟು ಅಂತ ಜಾಯ್ನ್ ಆದೆ. ಬಟ್ ಆಮೇಲೆ ನಾನು ಪ್ರಾಕ್ಟೀಸ್ ಮಾಡ್ತಾ, ಆಮೇಲೆ ಟೀಚಿಂಗ್ ಎಲ್ಲ ಕೇಳ್ತಾ ಹೋದ್ಮೇಲೆ ನನಗೆ ಕೌಮಾರ ಬಗ್ಗೆ ತುಂಬ ಒಲವು ಬಂತು. ದೆನ್ ಆಫ್ಟರ್ವರ್ಡ್ಸು ಮಕ್ಕಳಿಗೆ ಇರುವಂಥ ಕಷ್ಟಗಳು ನೋಡಿ, ಆ ರೀತಿ ನಮ್ಮ ಆಯುರ್ವೇದದಲ್ಲಿ ವಿಶಿಷ್ಟವಾಗಿ ಏನು ಚಿಕಿತ್ಸೆ ಕೊಡ್ಬೋದು, ಅವ್ರನ್ನ ಸರಿ ಮಾಡೋದಕ್ಕೆ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ತುಂಬ ರಿಸರ್ಚ್ ಅಂತ ತುಂಬ ಅದನ್ನು ತಿಳ್ಕೊಳೋದಕ್ಕಾಗಲಿ ಮತ್ತು ಪ್ರಾಕ್ಟೀಸ್ ಮಾಡೋದು. ಯಾಕಂದರೆ ಕರ್ನಾಟಕದಲ್ಲಿ ನಾವು ಜಾಯ್ನ್ ಆದಾಗ 2000 ಯಾರೂ ಕೌಮಾರವತಿ ತಜ್ಞರು ಅಂತ ಯಾರೂ ಇರಲಿಲ್ಲ. ಸೊ ಈಗ ಕೌಮಾರವತಿಯಲ್ಲಿ ತುಂಬ ಜನ ಡಾಕ್ಟರ್ಸ್ ಇದ್ದಾರೆ. ಸೊ ಕೌಮಾರವತಿಯಲ್ಲಿ ನಾವು ಮಾಡಬೇಕು ಅನ್ನೋದಾಗ ಅವರು ಇಂಪಾರ್ಟೆಂಟು. ಅವರಿಗೆ ಆಗುವಂಥ ಮಕ್ಕಳಿಗಾಗೋ ತೊಂದರೆ, ಮಕ್ಕಳಿಂದ ತಂದೆ ತಾಯಿಗಳಿಗಾಗುವಂಥ ತೊಂದರೆ, ಅದು ಲಾಂಗ್ ಟರ್ಮ್ ಟ್ರೀಟ್ಮೆಂಟು. ದೆನ್ ಆಫ್ಟರ್ವರ್ಡ್ಸು ಶಾರ್ಟ್ ಡ್ಯೂರೇಷನ್ಲಿ ಕೆಲವೊಂದು ಡಿಸಾರ್ಡರ್ಸ್ ಕ್ಯೂರ್ ಆಗದೆ ಇರುವಂಥದ್ದು. ಇವೆಲ್ಲದನ್ನು ನೋಡಿದಾಗ ಕೌಮಾರವತಿಯಲ್ಲಿ ಮಕ್ಕಳಿಗೆ ಬೇಕಾಗಿರುವಂಥ ಚಿಕಿತ್ಸೆಗೆ ಇನ್ನೂ ನಮ್ಮಲ್ಲಿ ತುಂಬ ಶ್ರಮ ಪಡಬೇಕು. ಅದನ್ನು ವಾಸಿ ಮಾಡೋದಕ್ಕೆ ತುಂಬ ಪ್ರಯತ್ನಗಳು ಸಹ ಮಾಡಬೇಕು. ಬಟ್ ಸುಮಾರಷ್ಟು ರಿಸರ್ಚ್ ಆಗಿ ಒಳ್ಳೊಳ್ಳೆ ಚಿಕಿತ್ಸೆಗಳು ಇದೆ. ಆಯುರ್ವೇದದಲ್ಲಿ ಇನ್ನೂ ಮಕ್ಕಳಿಗೆ ಬೇಕಾದಷ್ಟು ಟ್ರೀಟ್ಮೆಂಟ್ ಇದೆ. ಆ ಟ್ರೀಟ್ಮೆಂಟ್ ಇನ್ನೂ ಜನರಿಗೆ, ಅಂದರೆ ನಾವು ರೂರಲ್ ಏರಿಯಾದಲ್ಲಿ ಮತ್ತು ದೆನ್ ಆಫ್ಟರ್ವರ್ಡ್ಸು ಇನ್ನೂ ಕೆಲವೊಂದು ಏರಿಯಾಗಳಲ್ಲೇ ಹೋಗಿ ರೀಚ್ ಆಗೋಕ್ಕಾಗಿಲ್ಲ. ಅಲ್ಲಿವರೆಗೂ ನಮ್ಮ ಶ್ರಮ ಇದ್ದೇ ಇರ್ತದೆ. ನಾವು ಪ್ರಯತ್ನ ಮಾಡಿದ್ರೆ ಡೆಫಿನೆಟ್ಲಿ ಆಯುರ್ವೇದವನ್ನು ಕೌಮಾರವತಿ ಮಕ್ಕಳಲ್ಲಿ ಎಲ್ಲ ಚಿಕಿತ್ಸೆಯನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ಬೋದು. ಸರ್, ಮುಂದಿನ ಪ್ರಶ್ನೆ ಸ್ವಲ್ಪ ಈ ಸಬ್ಜೆಕ್ಟ್ ಸ್ಪೆಸಿಫಿಕ್ ಆಗಿ ಹೋಗೋಣ ಸರ್. ಅಂದ್ರೆ ಈ ನಾನು ಹೇಳಿದೆ ADHD, ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ಸ್ಗಳೇನಿದಾವೆ, ಈ ಪರ್ಟಿಕ್ಯುಲರ್ ಡಿಸೀಸ್ ಅಂತ ಬಂದಾಗ ಎಲ್ಲಿ ಮಿಸ್ಸಿಂಗ್ ಲಿಂಕ್ ಆಗ್ತಾ ಇದೆ, ಅಥವಾ ಇಂದಿನ ಈ ಮಾಡರ್ನ್ ಯುಗ ಅಂತ ಹೇಳ್ತೀವಿ, ಇಲ್ಲಿ ಪೇರೆಂಟಿಂಗ್ ಅನ್ನೋದು ಎಲ್ಲಿ ಏನು ತೊಂದರೆಗಳಾಗ್ತಾ ಇದೆ, ಆಸ್ ಅ ಪೇರೆಂಟ್ಸ್ ಅವರಿಗೆ ನೀವು ಕಿವಿ ಮಾತನ್ನು ನೀನು ಹೇಳಕ್ಕೆ ಇಷ್ಟಪಡ್ತೀರಾ? ಜೊತೆಗೆ ವಿದ್ಯಾರ್ಥಿಗಳಾಗಿ ಅಥವಾ ಆಯುರ್ವೇದ ವೈದ್ಯರಾಗಿ ಎಸ್ಪೆಷಲಿ ಕೌಮಾರ ವೃತ್ತಿಯನ್ನು ಓದ್ತಾ ಇರುವಂತಹ ವಿದ್ಯಾರ್ಥಿಗಳೇನಿದ್ದಾರೆ ಅವರಿಗೆ ಏನ್ ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ಅವರು ತಮ್ಮ ಪಾತ್ರಗಳನ್ನು ಹೇಗೆ ನಿರ್ವಹಿಸಬೇಕು, ಆಸ್ ಎ ವೈದ್ಯ ಆಗಿ ಇವರು ತಮ್ಮ ಪಾತ್ರವನ್ನು ಹೇಗೆ ನಿರ್ವಹಿಸಬೇಕು? ಸೊ ನಮ್ಮಲ್ಲಿ ಕೌಮಾರವತಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದಾಗ ಜಾಸ್ತಿ ಗ್ಲೋಬಲ್ ಡೆವಲಪ್ಮೆಂಟಲ್ ಡಿಸಾರ್ಡರ್ಸು, ದೆನ್ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ಸು, ಸ್ಕಿನ್ ಡಿಸಾರ್ಡರ್ಸು, ಗ್ಯಾಸ್ಟ್ರೋಇಂಟೆಸ್ಟೈನಲ್ ಡಿಸಾರ್ಡರ್ಸು, ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನು, ಇಂಥ ಡಿಸಾರ್ಡರ್ಸ್ಗಳು ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ತುಂಬ ಜನ ಬರ್ತಾರೆ. ಸೊ ಆ ಪ್ರಾಕ್ಟೀಸಲ್ಲಿ ಸುಮಾರಷ್ಟು ಒಳ್ಳೆ ಮೆಡಿಸಿನ್ ಇದೆ, ಆಮೇಲೆ ಚಿಕಿತ್ಸೆನೂ ಇದೆ.
ಆಮೇಲೆ ಕಂಪೇರಿಟಿವ್ಲಿ ಮಾಡರ್ನ್ ಮೆಡಿಸಿನ್ಸ್ಗಿಂತ ನಮ್ಮ ಆಯುರ್ವೇದ ಟ್ರೀಟ್ಮೆಂಟ್ ಜೊತೆಗೆ ಆ, ಈ ADHD ಮತ್ತು ASDಗೆ ಆಕ್ಯುಪೇಷನ್ ಆ್ಯಂಡ್ ಸ್ಪೀಚ್ ಥೆರಪಿ ಎಲ್ಲ ಅಟ್ಯಾಚ್ ಮಾಡಿಕೊಂಡು ಟ್ರೀಟ್ಮೆಂಟ್ ಮಾಡಿದ್ರೆ ಇಟ್ಸ್ ಅ ಬೆಟರ್ ರಿಸಲ್ಟ್ ಅಂಡ್ ದೇ ವಿಲ್ ಕಮ್ ಫಾರ್ ದಿ ಸ್ಟ್ರೀಮ್ ಲೈನ್ ಆಲ್ಸೋ ಫಾರ್ ಮೋಸ್ಟ್ ಆಫ್ ದಿ 80 to 90% ಆಫ್ ದಿ ಸಿಂಪ್ಟಮ್ಸ್ ಮೇ ಬಿ ದಿ reduces by the treatment with these disorders. And parenting, it is very difficult to parenting about for these disorders, especially global developmental delay and autism. Then afterwards ADHD delay. The global developmental delay ಅಲ್ಲಿ ವೆರಿ ಇಂಪಾರ್ಟೆಂಟ್ ದಟ್ ಹತ್ತಿರದ ಸಂಬಂಧದಲ್ಲಿ ಮದುವೆ ಆಗದೆ ಇರೋದು ತುಂಬ ಒಳ್ಳೆಯದು. ಸೊ ಮೋಸ್ಟ್ ಆಫ್ ದ 50 to 60% ಆಫ್ ದ ಪೇಷಂಟು ಸೆಬಲ್ ಪಾಲ್ಸಿ ಪೇಷಂಟ್ಸ್ ಇರೋವಂಥದ್ದು ಹತ್ತಿರದ ಸಂಬಂಧದಲ್ಲಿ ಮದುವೆ ಆಗಿರೋವಂಥದ್ದು. ಆ್ಯಂಡ್ ಪ್ರೆಗ್ನೆನ್ಸಿಲಿ ಭಾರಿ ಇಂಪಾರ್ಟೆಂಟ್ ಕೇರ್ ಕರೆಕ್ಟಾಗಿ ತೊಗೊಬೇಕು. ಆಮೇಲೆ ಡೆಲಿವರಿಯನ್ನು ಕರೆಕ್ಟಾಗಿ ಎಲ್ಲಿ ಹತ್ತಿರದ ಆಸ್ಪತ್ರೆ ಗೊತ್ತಿರುವಂಥ ಡಾಕ್ಟ್ರು ಅವರನ್ನು ಮುಂಚೆನೇ ತಿಳ್ಕೊಂಡು ಆ ಟೈಮಿಗೆ ಇರ್ತಾರೆ ಇಲ್ವೋ ಅಂತ ತಿಳ್ಕೊಂಡು ಹೋಗೋದು ಇಂಪಾರ್ಟೆನ್ಸ್ ಇರ್ತದೆ. ಆಮೇಲೆ ಆ ಡೆಲಿವರಿ ಆದಮೇಲೆ ಕೇರ್ ತೊಗೊಳೋದು ಇಂಪಾರ್ಟೆಂಟ್ ಇರ್ತದೆ. ಇವೆಲ್ಲ ವೆರಿ ಇಂಪಾರ್ಟೆಂಟ್ ಫಾರ್ ಗ್ಲೋಬಲ್ ಡೆವಲಪ್ಮೆಂಟ್ ಡಿಲೇಗೆ. ದೆನ್ ಆಫ್ಟರ್ವರ್ಡ್ಸ್ ADHD ಆ್ಯಂಡ್ ಆಟಿಸಮ್. ನಾನು ತಿಳಿದಂಗೆ ನಮ್ಮ PhD ವರ್ಕು ಇದೇ ಕೆಲಸದ ಮೇಲೆ ಮಾಡಿರೋದ್ರಿಂದ ಅಲ್ಲಿ ಹಿಸ್ಟ್ರಿ ಪಾರ್ಟಲ್ಲಿ ಏನು ಅಂತ ಹೇಳಿದ್ರೆ, ಇನ್ ದ ಪ್ರೆಗ್ನೆನ್ಸಿ ಟೈಮಲ್ಲಿ ಮೋಸ್ಟ್ ಆಫ್ ದ ಒಂದು 60 to 70% ಆಫ್ ದಿ ಮದರ್ ಮೇ ಬಿ ಸ್ಟ್ರೆಸ್ ಆರ್ ಮೇ ಬಿ ದಿ ಅನ್ಹೈಜಿನಿಕ್ ಫುಡ್ ಆರ್ ಮೇ ಬಿ ದಿ ಹೆಲ್ತಿ ಫುಡ್ ತಗೊಂಡೇ ಇರೋವಂಥದ್ದು ಜಾಸ್ತಿ ಸಿಗ್ತಾ ಇದೆ. ಸೊ ಮೋಸ್ಟ್ ಆಫ್ಲಿ ಆ ಒಂದು ಕಾರಣನೂ ಸಹ ಇರ್ಬೋದು. ಆ್ಯಂಡ್ ಅಲಾಂಗ್ ವಿತ್ ಸ್ಕ್ರೀನ್ ಟೈಮನ್ನು ಆದಷ್ಟು ಪ್ರೆಗ್ನೆನ್ಸಿ ಟೈಮಲ್ಲಿ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು. ಅದರಿಂದನೂ ಸಹ ಎಫೆಕ್ಟ್ ಆಗೋ ಚಾನ್ಸಸ್ಸು ಜಾಸ್ತಿ ಇರ್ತದೆ. ಸೊ ಅದು ಇವೆರಡೂ ಇದರಲ್ಲಿ ತಂದೆ ಪೇರೆಂಟಿಂಗು ಭಾರಿ ಇಂಪಾರ್ಟೆನ್ಸ್ ಇರ್ತದೆ. ಅದರ್ ದ್ಯಾನ್ ಬೇರೆ ಡಿಸಾರ್ಡರ್ಸಲ್ಲಿ ಅಸ್ತಮ ಡಿಸಾರ್ಡರ್ಸು, ದೆನ್ ಆಫ್ಟರ್ವರ್ಡ್ಸು ಸ್ಕಿನ್ನು ಬೇರೆ ಇವನ್ನೆಲ್ಲ ಕ್ಯೂರ್ ಮಾಡ್ಬೋದು. ಸರಿಯಾಗಿ ಮೆಡಿಸಿನ್ಸ್ ಕೊಟ್ಟೆಲ್ಲ ಸರಿ ಆಗ್ತದೆ. ಸೊ ಅದನ್ನು ಸಹ ಫಾಲೋ ಅಪ್ ಕರೆಕ್ಟಾಗಿ ಮಾಡಿದ್ರೆ ಎಲ್ಲ ಕಾಯಿಲೆಗಳನ್ನು ಸಹ ವಾಸಿ ಮಾಡ್ಬೋದು. ಥ್ಯಾಂಕ್ ಯು ಸರ್. ಸರ್, ಮುಂದಿನ ಪ್ರಶ್ನೆ, ನಾವು ನಿಮ್ಮ ಬಗ್ಗೆ ಒಂಚೂರು ರಿಸರ್ಚ್ ಮಾಡಬೇಕು ಅಂತ ಅನ್ಕೊಂಡಾಗ ನಿಮ್ಮ ವಿದ್ಯಾರ್ಥಿಗಳಿಗಾಗಲಿ ಅಥವಾ ನಿಮ್ಮ ರೋಗಿಗಳನ್ನಾಗಲಿ ಮಾತಾಡ್ಸಿದಾಗ ಅವರು ತುಂಬಾ ಆತ್ಮೀಯವಾಗಿ ಇವರು ನಮ್ಮ ರಾಜು ಸರ್ ಅಂದ್ರೆ ಒಬ್ರು ವಿದ್ಯಾರ್ಥಿಗಳಿಗೆ ಪ್ರೀತಿ ಪಾತ್ರರಾಗಬೇಕು, ರೋಗಿಗಳ ಪ್ರೀತಿ ಪಾತ್ರರಾಗಬೇಕು ಅಂದ್ರೆ ಆಳವಾದ ಜ್ಞಾನ ಅಷ್ಟೇ ಅಲ್ಲ, ಒಳ್ಳೆವಾದ ಕೌಶಲ ಅಷ್ಟೇ ಅಲ್ಲ, ಒಳ್ಳೆವಾದ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಅಷ್ಟೇ ಅಲ್ಲ, ಒಬ್ಬ ಒಳ್ಳೆ ವ್ಯಕ್ತಿತ್ವ ಕೂಡ ಹೊಂದಿರಬೇಕು, ಒಳ್ಳೆ ಮನುಷ್ಯತ್ವ ಕೂಡ ಹೊಂದಿರಬೇಕು, ಅಥವಾ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸುವಂತಹ ಒಂದು ಮನೋಭಾವ ಹೊಂದಿರಬೇಕು, ಅವರ ಪರ್ಸನಲ್ ಲೈಫ್ ತುಂಬಾ ಕ್ಲೀನ್ ಅಂಡ್ ನೀಟ್ ಆಗಿರ್ಬೇಕು. ಎಷ್ಟೊಂದು ಭಾಗಗಳಿಂದ ಅವರು ಹತ್ರ ಆಗಕ್ಕೆ ಸಾಧ್ಯ ಆಗುತ್ತೆ. ಸೊ ಇದರ ಸೀಕ್ರೆಟ್ ಏನ್ ಸರ್? ನೀವು ನಿಮ್ಮ ಬದುಕನ್ನ ನೋಡುವಂತಹ ರೀತಿ ಹೇಗಿದೆ ಸರ್? ಮಕ್ಕಳಿಗೆ ಏನು ಅಂತ ಹೇಳಿದ್ರೆ, ನೀವು ಆಯುರ್ವೇದ ಪ್ರಾಕ್ಟೀಸ್ ಮಾಡಿದ್ರೆ ಆಯುರ್ವೇದ ತೊಂದರೆಗಳು, ಆಯುರ್ವೇದದಲ್ಲಿರೋ ಕಷ್ಟಗಳು ಅದನ್ನು ಮತ್ತೆ ಮಕ್ಕಳಲ್ಲಿ ಯಾವ ರೀತಿ ಅದನ್ನು ಚೇಂಜಸ್ ಮಾಡ್ಬೋದು, ನಾವು ಸಫರ್ ಆಗದೆ ಇರೋವಂಥದ್ದನ್ನು ಮಕ್ಕಳಿಗೆ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ನಮಗೆ ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಎಲ್ಲಿದೆ ಅದನ್ನು ಸರಿ ಮಾಡುವಂಥ ಪ್ರಯತ್ನದಲ್ಲಿ ಮಕ್ಕಳು ನನಗೆ ಇಷ್ಟ ಆಗ್ಬೋದು. ಮೋಸ್ಟ್ ಆಫ್ಲಿ ಈ ಥರ ನೀವು ಕಲ್ತ್ಕೊಳ್ಳಿ, ಈ ರೀತಿ ಪ್ರಾಕ್ಟೀಸ್ ಮಾಡಿ, ಇದನ್ನೆಲ್ಲ ತಿಳ್ಕೊಳ್ಳಿ. ಇಟ್ ಈಸ್ ನಾಟ್ ಓನ್ಲಿ ಡಾಕ್ಟರ್ ಆಗೋದು ಒಂದೇ ವಿಚಾರ ಅಲ್ಲ. ಆಮೇಲೆ ಹಾಸ್ಪಿಟ್ಲು ನೀವು ಮ್ಯಾನೇಜ್ ಮಾಡಿದಾಗ ಅದಕ್ಕೆ ಯಾವ ರೀತಿ ಬೇಕಾಗುತ್ತೆ, ಮೆಡಿಸಿನ್ಸ್ ಎಲ್ಲಿ ಸಿಗುತ್ತೆ, ಮೆಡಿಸಿನ್ ಎಲ್ಲಿ ಉಪಯೋಗಿಸ್ಬೇಕು, ಇವನ್ನೆಲ್ಲ ನಾನು ಕೆಲವೊಂದು ವಿಷಯದಲ್ಲಿ ಮಕ್ಕಳಿಗೆ ನನ್ನಲ್ಲಿ ಯಾವುದೇ ಹಿಡ್ಕೊಡದೆ ನಾನು ಅವರಿಗೆ ಹೇಳ್ಕೊಡೋದ್ರಿಂದ ಮೋಸ್ಟ್ಲಿ ಅದೇ ವಿಷಯದಲ್ಲಿ ಹತ್ರ ಆಗ್ಬೋದೇನೋ. ಯಾಕೆ ಅಂತ ಹೇಳಿದ್ರೆ, ಆಯುರ್ವೇದವನ್ನು ನಾವು ಎಲ್ಲರಿಗೂ ರೀಚ್ ಮಾಡಬೇಕು ಅನ್ನೋಂಥ ಉದ್ದೇಶದಲ್ಲಿ ನಮ್ಮ ರಹಸ್ಯ ಏನೋ ನಾವು ಸಾಧನೆ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಆ ವಿಷಯಗಳನ್ನ ನಾವು ಹಿಡ್ಕೊಂಡ್ರೆ ಪೇಷಂಟ್ಸಿಗಾಗಲಿ ಮಕ್ಕಳಿಗಾಗಲಿ ಕಾನ್ಫಿಡೆನ್ಸ್ ಸಿಗೋದಿಲ್ಲ. ಸೊ ಹಂಗಾಗಿ ನಾನು ಯಾವುದೇ ವಿಷಯಗಳನ್ನೂ ಆಯುರ್ವೇದದಲ್ಲಿ ನಾನು ಕಲ್ತಿರೋ ಏನು ವಿಚಾರ ಇದೆ ಅದನ್ನು ಮಕ್ಕಳಿಗೆ ಸರಿಯಾಗಿ ರೀತಿಯಲ್ಲಿ ಒಂದು ದಾರಿ ತೋರಿಸೋ ರೀತಿಯಲ್ಲಿ ನಾನು ಹೇಳ್ಕೊಡೋ ಪ್ರಯತ್ನ ಅಂತೂ ಮಾಡ್ತೀನಿ. ಈ ಒಂದು ವಿಷಯದಲ್ಲಿ ಮಕ್ಕಳು ನನಗೆ ತುಂಬ ಇಷ್ಟ ಆಗ್ತಾರೆ. ದೆನ್ ಪೇಷಂಟ್ಸಿಗೆ ಸಣ್ಣ ಆತ್ಮೀಯತೆಯಿಂದ ಮಾತಾಡ್ಸೋದೇನು ಅಂತ ಹೇಳಿದ್ರೆ, ಅವ್ರು ಯಾವುದೋ ಒಂದು ಕಷ್ಟದಲ್ಲಿ ನಮ್ಮ ಆಸ್ಪತ್ರೆ ಬಂದಿರ್ತಾರೆ, ಅವ್ರ ಕಷ್ಟಗಳು ಸಹ ನಾವು ಕೇಳಬೇಕು, ಆಮೇಲೆ ಜೊತೆಗೆ ಟ್ರೀಟ್ಮೆಂಟು ಸಹ ಮಾಡಬೇಕಾಗ್ತದೆ. ನಾವು ಆ ಕಷ್ಟವನ್ನು ಸಾಲ್ವ್ ಮಾಡದೇ ಇರ್ಬೋದು, ಯಾಕಂತ ಹೇಳಿದ್ರೆ ಅವ್ರದ್ದೇ ಆದ ಪರ್ಸನಲ್ ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ಕೇಳೋ ಅಂಥ ತಾಳ್ಮೆ ಅಂತೂ ಇರಬೇಕು ನಮಗೆ. ಆಮೇಲೆ ಜೊತೆಗೆ ಅವರು ಯಾಕೆ ಬಂದಿದ್ದಾರೆ, ನಮ್ಮ ಉದ್ದೇಶ ಏನು, ನಾವು ಯಾವ ರೀತಿ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದನ್ನು ಸರಿಯಾದ ದಾರಿ ತೋರಿಸೋದು ಸಾಕು. ನಾವೇ ಚಿಕಿತ್ಸೆ ಮಾಡಬೇಕು ಅಂತೇನಿಲ್ಲ. ಈ ಟ್ರೀಟ್ಮೆಂಟ್ ನಮ್ಮಲ್ಲಿ ಆಗೋದಿಲ್ಲ, ಬೇರೆ ಕಡೆ ಹೋಗಿ ತೋರಿಸಿ, ದಟ್ ಈಸ್ ಎನಫ್. ನಾನು ಸುಮಾರಷ್ಟು ಕೇಸಸಲ್ಲಿ ನೋಡಿದ್ದೀನಿ, ನಮ್ಮಲ್ಲಿ ಕ್ಯೂರ್ ಆಗದೆ ಇದ್ರೂ ಈ ಟ್ರೀಟ್ಮೆಂಟಿಗೆ ಬೇರೆ ಕಡೆ ಹೋಗಿ ತೋರಿಸಿ ಅದು ವಾಸಿ ಆದಮೇಲೆ ನನ್ನ ಹತ್ರ ಬಂದು, ಸರ್ ನೀವು ದಾರಿ ತೋರಿಸಿದ್ಕೆ ನನಗೆ ಒಳ್ಳೇದಾಗಿದೆ ಅಂತಲೂ ಹೇಳಿದೆ. ಒಂದು ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ಒಬ್ಬ
ಪೇಷಂಟು ಈ ಥರ ಗ್ಲೋಬಲ್ ಡೆವಲಪ್ಮೆಂಟ್ ಡಿಲೇ ಇರುವಂಥ ಪೇಷಂಟಿಗೆ ಯಾರೋ ಒಬ್ಬ ಏನೋ ನಾವು ಸ್ವರ್ಣ ಭಸ್ಮ ಹಾಕ್ಕೊಡ್ತೀವಿ, ಹೀರಕ ಭಸ್ಮ ಹಾಕ್ಕೊಡ್ತೀವಿ ಅಂತೆಲ್ಲ ಚಿಕಿತ್ಸೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರು ನೀವು ನಮ್ಮ ಹತ್ರ ಬಂದು ಮೆಡಿಸಿನ್ಸ್ ತೊಗೊಳ್ಳಿ, ನಾವು ಫ್ರೀಯಾಗಿ ಕನ್ಸಲ್ಟೇಷನ್ ಮಾಡ್ತೀವಿ ಅಂತ, ಬೇಗ ವಾಸಿಯಾಗಿ ಹೋಗ್ಬಿಡುತ್ತೆ ಅಂತ ಹೇಳ್ದ. ಅವನು ಅಲ್ಲಿ ಹೋಗಿ ಆಮೇಲೆ ಇದ್ಯಾಕೋ ಇವರೇನೋ ಹೇಳ್ತಾರೆ ಅಂತ ನನಗೆ ಫೋನ್ ಮಾಡಿ ನಾನು ಅವ್ರಿಗೆ ಕರೆಕ್ಟಾಗಿ ಗೈಡ್ ಮಾಡಿದ್ಮೇಲೆ ಈ ಸೇವ್ ಮೋರ್ ದನ್ 50 to 1 lakhs. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಈ ಥರದ ಒಂದು ಕರೆಕ್ಟಾಗಿರುವಂಥ ದಾರಿ ತೋರಿಸೋದೇ ನಮ್ಮ ಉದ್ದೇಶ ಇರ್ತದೆ. ಅದ್ರ ಜೊತೆಗೆ ನಮ್ಮ ಆಯುರ್ವೇದ ಚಿಕಿತ್ಸೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಸರಿಯಾಗಿ ಡೆಫಿನೆಟ್ಲಿ ಕೆನ್ ಗುಡ್ ಕಮ್ಯುನಿಕೇಶನ್ಸ್ ಚೆನ್ನಾಗಿ ಆಗೇ ಆಗ್ತದೆ. ನಿಜಕ್ಕೂ ಹೆಮ್ಮೆ ಆಗತ್ತೆ ಸರ್. ಅಂದ್ರೆ ಕೇವಲ ಒಬ್ಬ ಶಿಕ್ಷಕನ ಪಾತ್ರ, ವೈದ್ಯನ ಪಾತ್ರ ಏನೋ ನನ್ನ ವೃತ್ತಿಯನ್ನ ಪ್ರಸ್ತುತಪಡಿಸೋದು ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡೋದಾಗಿರ್ಲಿ, ಪ್ರೋತ್ಸಾಹಿಸೋದಾಗಿರ್ಲಿ, ತನ್ನ ರೋಗಿಗಳನ್ನ ತನ್ನದೇ ಒಬ್ಬ ಕುಟುಂಬದ ಸದಸ್ಯರಂತೆ ಟ್ರೀಟ್ ಮಾಡೋದಿದೆಯಲ್ಲ, ಅದು ನಿಜಕ್ಕೂ ಯುವ ವಿದ್ಯಾರ್ಥಿಗಳು ಅಥವಾ ಯುವ ವೈದ್ಯರಿಗೆ ಹೆಚ್ಚು ಆಪ್ತವಾಗುವಂತಹ ವಿಷಯ. ಸರ್, ನೀವೇ ಹೇಳ್ಕೊಂಡ್ರಿ ನನ್ನ ಮೊದಲ ಪ್ರಶ್ನೆಗೆ ನನಗೆ ಹೆಚ್ಚು ಇಷ್ಟವಾದ ಈ ಬಹುಮುಖ ಪಾತ್ರಗಳಲ್ಲಿ ನನಗೆ ಹೆಚ್ಚು ಆಪ್ತವಾದ ಪಾತ್ರ ನಾನೊಬ್ಬ ಫಿಸಿಷಿಯನ್, ಒಬ್ಬ ವೈದ್ಯ ಅನ್ನುವಂಥದ್ದು. ಸರ್, ಇಂದಿನ ಯುವ ವಿದ್ಯಾರ್ಥಿಗಳಿಗೆ ನೀವು ಇವತ್ತಿಗೂ 2 ದಶಕಗಳ ತಮ್ಮ ಪ್ರಾಕ್ಟೀಸ್ನ ನಂತರವೂ ಇಷ್ಟೇ ಉತ್ಸಾಹದ ಚಿಲುಮೆಯಾಗಿ ಪ್ರಾಕ್ಟೀಸ್ ಇನ್ನು ಹೇಗೆ ಪ್ರಾಕ್ಟೀಸ್ ಅನ್ನ ಇಂಪ್ರೂವ್ ಮಾಡ್ಕೋಬಹುದು, ಹೇಗೆ ರೀಚ್ ಮಾಡ್ಬೋದು, ಹೇಗೆ ಒಬ್ಬ ಬಡ ಮಕ್ಕಳಿಗೆ, ಬಡ ಒಂದು ಜೀವಿಗಳಿಗೆ ನಾವು ತಲುಪಿಸಬೇಕು ಅನ್ನುವಂತಹ ಉತ್ಸಾಹವನ್ನು ಹೊಂದಿದ್ದೀರಿ. ಸೊ ಈಗ ತಾನೇ ಶುರು ಮಾಡ್ತಾ ಇರುವಂತಹ ಯುವ ವೈದ್ಯರಿಗೆ ನಿಮ್ಮ ಕಿವಿ ಮಾತುಗಳೇನು? ಯಾಕಂದ್ರೆ ನೀವು ನಿಮ್ಮದೇ ಆದಂತಹ ಒಂದು ಸ್ವಂತ ಪ್ರಾಕ್ಟೀಸ್ ಅನ್ನ ಸರ್ಕಾರಿ ಹುದ್ದೆಯಲ್ಲಿದ್ದು ಅಲ್ಲಿ ಸೇವೆಯನ್ನು ಸಲ್ಲಿಸಿ, ಜೊತೆಗೆ ನಿಮ್ಮ ಈವ್ನಿಂಗ್ ಪ್ರಾಕ್ಟೀಸ್ ಅನ್ನ ನಿಮ್ಮದೇ ಆದಂತಹ ಒಂದು ಸಂಸ್ಥೆಯನ್ನು ಕಟ್ಕೊಂಡು ಇಷ್ಟು ಸುದೀರ್ಘವಾದ ಒಂದು ಅನುಭವ ಹೊಂದಿದ್ದೀರಿ. ಸೊ ಈ ಯುವ ವಿದ್ಯಾರ್ಥಿಗಳಿಗೆ ನಿಮ್ಮ ಕಿವಿ ಮಾತುಗಳೇನು? ಒಂದು 3 ವಿಷಯಗಳನ್ನು ಹೇಳೋದಾದ್ರೆ. ಸೊ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಅದರೊಳಗಿರೋ ಕಷ್ಟಗಳು ಗೊತ್ತಾಗುತ್ತೆ, ಮಕ್ಕಳಿಗೆ ಹೇಳೋದಕ್ಕೂ ಈಸಿ ಆಗ್ತದೆ. ದೆನ್ ಆಫ್ಟರ್ವರ್ಡ್ಸು ನಾವು ಅದರಿಂದ ಸಕ್ಸಸ್ಫುಲ್ ಆದಾಗ ನಾವು ಗೈಡ್ ಮಾಡೋದಕ್ಕೂ ಸಹ ಈಸಿ ಆಗ್ತದೆ. ವೆರಿ ಇಂಪಾರ್ಟೆಂಟ್ ದಟ್ ಸುಮಾರು ಜನ ಡಾಕ್ಟರ್ಸು ಹೊರಗಡೆ ಬರ್ತಾನೆ ಇರ್ತಾರೆ. ಆ್ಯಕ್ಚುಲಿ ಈಗ ನೋಡಿದ್ರೆ ಕರ್ನಾಟಕದಲ್ಲಿ ಇಯರ್ಲಿ ಒಂದು 6,000 ಜನ ಡಾಕ್ಟರ್ಸ್ ಹೊರಗಡೆ ಬರ್ತಾರೆ. ಉತ್ತಮ ವೈದ್ಯರು ಆಗಬೇಕು ಅಂತ ಹೇಳಿದ್ರೆ ಎಲ್ಲ ಡಾಕ್ಟರ್ಸ್ಗಳು ಉತ್ತಮ ವೈದ್ಯರಾಗೋದಿಲ್ಲ. ವೆರಿ ಇಂಪಾರ್ಟೆಂಟ್ ಅಬ್ಸರ್ವೇಷನ್ಸ್, ಸ್ಕಿಲ್ ಡೆವಲಪ್ಮೆಂಟ್ ಬೇಕು. ಎಲ್ಲಿ ನಮ್ಮಲ್ಲಿ ಲ್ಯಾಕುನ ಇದೆ ಅದನ್ನು ಯಾವ ರೀತಿ ಸರಿ ಮಾಡ್ಕೊಬೇಕು, ಯಾವುದು ನಮಗೆ ಚೆನ್ನಾಗಿ ರಿಸಲ್ಟ್ ಬರ್ತದೆ ಅದನ್ನು ಯಾವ ರೀತಿ ಡೆವಲಪ್ ಮಾಡ್ಕೊಬೇಕು, ಯಾರ ಹತ್ರ ಯಾವ ಡಿಪಾರ್ಟ್ಮೆಂಟಲ್ಲಿ ಯಾವ ಪೇಷಂಟ್ ಜಾಸ್ತಿ ಹೋಗ್ತಾ ಇದ್ದಾರೆ, ಯಾಕೆ ಜಾಸ್ತಿ ಹೋಗ್ತಾ ಇದ್ದಾರೆ, ಆ ಜಾಸ್ತಿ ಹೋಗ್ತಾ ಇರೋ ಪೇಷಂಟ್ಸಿಗೆ ರಿಸಲ್ಟ್ ಎಷ್ಟಿದೆ, ಆ ರಿಸಲ್ಟ್ ಬೇಕಾಗಿರೋ ಮೆಡಿಸಿನ್ಸ್ಗಳೇನು, ಅದು ಯಾಕೆ ಆ ಪೇಷಂಟಲ್ಲಿ ರಿಸಲ್ಟ್ಸ್ ಕಾಣಿಸ್ತಾ ಇದೆ ಅನ್ನೋದನ್ನು ಅಬ್ಸರ್ವೇಷನ್ ಕರೆಕ್ಟಾಗಿ ಮಾಡ್ಕೊಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ BMS ಆದಮೇಲೆ ನಿಮ್ಮನ್ನು ಆಯುರ್ವೇದ ವೈದ್ಯರು ಅಂತಲೇ ಕರೀತಾರೆ ಹೊರತು ಯಾವುದೋ ಒಂದು ಸ್ಪೆಷಲಿಟಿ ಟ್ರೀಟ್ಮೆಂಟ್ ಮಾಡೋದಕ್ಕಿಂತ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಯಾವ ಡಿಸಾರ್ಡರ್ಸ್ ಜಾಸ್ತಿ ಬರ್ತಾ ಇದೆ, ಆ ಡಿಸಾರ್ಡರ್ಸರಿಗೆ ಏನೇನು ಟ್ರೀಟ್ಮೆಂಟ್ ಇದೆ ಅನ್ನೋದನ್ನು ತಿಳ್ಕೊಳೋದು ಇಂಪಾರ್ಟೆಂಟ್ ಇರುತ್ತೆ. ಆ ಸ್ಕಿಲ್ನ ನೀವು ಆದಷ್ಟು ಡೆವಲಪ್ಮೆಂಟ್ ಮಾಡಿಕೊಂಡ್ರೆ ದಟ್ ಈಸ್ ಎನಫ್ ಫಾರ್ ಪ್ರಾಕ್ಟೀಸ್. ಎಸ್ಪೆಷಲಿ ನನ್ನ ಗುರುಗಳು ಹೇಳುವಂಥದ್ದು ವಾತವ್ಯಾಧಿಗೆ ಕರೆಕ್ಟಾಗಿ ಚಿಕಿತ್ಸೆ ಮಾಡೋವನಿಗೆ ಬಂದರೆ ಈಸ್ ಎ ಗುಡ್ ಪ್ರಾಕ್ಟೀಷನರ್ಸ್ ಆಗ್ತಾನೆ ಅಂತ. ಸೊ ನಾನು ತಿಳಿದದ್ದು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಇಷ್ಟು ವರ್ಷದಲ್ಲಿ ಸರ್ ಹೇಳಿರೋವಂಥದ್ದು 20 ವರ್ಷ ಎಕ್ಸ್ಪೀರಿಯನ್ಸಲ್ಲಿ ನಾನು ಸರ್ ಹೇಳಿರೋವಂಥ ಮಾತುಗಳೆಲ್ಲ ಅಬ್ಸರ್ವ್ ಮಾಡಿದೆ. ಡೆಫಿನೆಟ್ಲಿ ವಾತವ್ಯಾಧಿ ಕರೆಕ್ಟಾಗಿ ಚಿಕಿತ್ಸೆ ಮಾಡೋನು ಉತ್ತಮ ವೈದ್ಯ ಡೆಫಿನೆಟ್ಲಿ ಆಗ್ತಾನೆ. ಸರ್, ಮುಂದಿನ ಪ್ರಶ್ನೆ, ಒಬ್ಬ ಮನುಷ್ಯನಿಗೆ ವರ್ಕ್ ಲೈಫ್ ಬ್ಯಾಲೆನ್ಸ್, ಅದು ಎಸ್ಪೆಷಲಿ ವೈದ್ಯನಿಗೆ ಯಾಕೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಹೆಚ್ಚಿನ ಬಹುಪಾಲು ಅವರು ವೈದ್ಯರ ಜೊತೆ ವಿದ್ಯಾರ್ಥಿಗಳ ಜೊತೆ ಇರಬೇಕಾದಾಗ ಇಲ್ಲ ನಮ್ಮ ಪರ್ಸನಲ್ ಲೈಫ್ ಡಿಸ್ಟರ್ಬ್ ಆಗುತ್ತೇನೋ, ಆ ಬ್ಯಾಲೆನ್ಸ್ ವರ್ಕ್ ಲೈಫ್ 2 ಬ್ಯಾಲೆನ್ಸ್ನ ಹಿಡಿತ ತಪ್ಪುತ್ತೇನೋ ಅಂತ ಇರುತ್ತೆ. ಸೊ ಅದೇ ನೀವು ಅದನ್ನ ಬ್ಯಾಲೆನ್ಸ್ ಮಾಡಿದ ರೀತಿ ಅದನ್ನ ಈ ಯುವ ವಿದ್ಯಾರ್ಥಿಗಳು, ಯಾಕಂದ್ರೆ ತುಂಬಾ ನೋಡ್ತಿರ್ತೀವಿ, ಈಗ ಪ್ರೊಫೆಷನ್ ಅಂತ ಬಂದಾಗ ಪರ್ಸನಲ್ ಲೈಫ್ ಬಿಟ್ಬಿಡ್ತಾರೆ, ಪರ್ಸನಲ್ ಲೈಫ್ ಅಂತ ಬಿದ್ದಾಗ ಪ್ರೊಫೆಷನ್ ಹೋಗುತ್ತೆ. ಸೊ ಈ 2 ನೀವು ಹೇಗೆ ಬ್ಯಾಲೆನ್ಸ್ ಮಾಡ್ಕೊ ಬಂದ್ರಿ? ಅದರಿಂದ ನಮಗೆ ಕಲಿಯೋ ಪಾಠ ಏನಾದ್ರು ಇದೆಯಾ ಸರ್? ವೆರಿ ಇಂಪಾರ್ಟೆಂಟ್ ದಟ್ ಮನೆಯ ಕೋಆಪರೇಷನ್ಸ್ ಭಾರಿ ಇಂಪಾರ್ಟೆಂಟ್ ಆಗ್ತದೆ. ವೈದ್ಯನಾದವನಿಗೆ ಅವರು ನನಗೆ ಎಲ್ಲ ರೀತಿಯಲ್ಲೂ ಕೋಆಪರೇಷನ್ಸ್ ಮಾಡಿದ್ದಾರೆ. ಕೆಲವೊಂದ್ಸತಿ ಸಣ್ಣ ಪುಟ್ಟ ವಿಷಯಗಳು ಯಾವಾಗಲೂ ಇದ್ದೇ ಇರ್ತದೆ. ನಾವು ವೈದ್ಯರಾದವರು ದೆನ್ ಆಫ್ಟರ್ವರ್ಡ್ಸು ನಾವು ಅದನ್ನು ತಿಳ್ಕೊಂಡು ಅವ್ರಿಗೂ ಸಹ ಸಮಾಧಾನ ಮಾಡಿಕೊಂಡು, ಆ್ಯಕ್ಚುಲಿ ನಮ್ಮನ್ನು ಸಹ ಅವ್ರ ಡಿಪೆಂಡೆನ್ಸಿ ಇರ್ತದೆ, ಮಕ್ಕಳಿಗೂ ಸಹ ನಾವು ಸರಿಯಾದ ದಾರಿ ತೋರಿಸಿದ್ರೆ 2 ಬ್ಯಾಲೆನ್ಸ್ ಮಾಡಿದ್ರೆ ಜನರು ಸಾಮಾಜಿಕವಾಗಿ ಸಹ ನಮಗೆ ಒಳ್ಳೆಯ ಹೆಸರುಗಳು ಸಹ ಬರ್ತದೆ. ಜೊತೆಗೆ
ನಮ್ಮ ಮಕ್ಕಳು ಮತ್ತು ಫ್ಯಾಮಿಲಿನೂ ಸಹ ಚೆನ್ನಾಗಿರ್ತದೆ. ಈ ಬ್ಯಾಲೆನ್ಸಿಂಗಲ್ಲಿ ವೆರಿ ಇಂಪಾರ್ಟೆಂಟ್ ಏನಂತೇಳಿ ಟೈಮು ಆ್ಯಂಡ್ ಡಿಸಿಪ್ಲೈನ್ ವೆರಿ ಇಂಪಾರ್ಟೆಂಟು. ಡಿಸಿಪ್ಲೈನ್ ಆಗಿದ್ದರೆ ಯು ಕ್ಯಾನ್ ಮ್ಯಾನೇಜ್ ಎವ್ರಿಥಿಂಗ್. ಇಟ್ ಈಸ್ ಫಾರ್ ನಾವು ಟೈಮ್ ಫಾರ್ ದಿ ಕ್ಲಿನಿಕ್ಸಿಗಾಗಲಿ, ಟೈಮ್ ಫಾರ್ ಫ್ಯಾಮಿಲಿಗಾಗಲಿ, ಸರ್ಟನ್ ಟೈಮಲ್ಲಿ ಆದಷ್ಟು ಪ್ರಾಕ್ಟೀಸು ಅಂದರೆ ಸಂಡೇ ಬೇರೆ ಬೇರೆ ಟೈಮಲ್ಲಿ, ಹಾಲಿಡೇಸ್ ಟೈಮಲ್ಲಿ ಪ್ರಾಕ್ಟೀಸು ಪೇಷಂಟ್ಸಿಗೆ ಬರದೇ ಇದ್ದರೆ ಹೇಳದೇ ಇರೋದೇ ಒಳ್ಳೆಯದು. ಆ ಟೈಮಲ್ಲಿ ನಮ್ಮ ಪರ್ಸನಲ್ ಲೈಫಿಗೆ ಟೈಮ್ ಕೊಟ್ಟರೆ ಅವರು ಸಹ ನಮಗೆ ಕೋಆಪ್ರೇಟಿವ್ ಆಗಿರ್ತಾರೆ. ಥ್ಯಾಂಕ್ ಯು ಸರ್. ಸರ್, ಮುಂದಿನ ಪ್ರಶ್ನೆ ಅಂದ್ರೆ ಇವತ್ತಿಗೂ ನೀವು ಸಂತೃಪ್ತರಾಗಿಲ್ಲ ಅಂದ್ರೆ ಯಾವ ವಿಚಾರದಲ್ಲಿ ಅಂತಂದ್ರೆ ಇನ್ನೂ ಹೆಚ್ಚು ಔಷಧಿಗಳ ವಿಚಾರದಲ್ಲಿ ಇನ್ನೂ ಒಂದಷ್ಟು ಸಂಶೋಧನೆಯನ್ನು ಮಾಡಬೇಕು, ಒಂದಷ್ಟು ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕು, ಬಡಮಟ್ಟ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರೆಗೆ ನಮ್ಮ ಆಯುರ್ವೇದ ರೀಚ್ ಆಗಬೇಕು, ಸೊ ಇನ್ನೊಂದಷ್ಟು ಮಕ್ಕಳಿಗೆ ಪ್ರೋತ್ಸಾಹ ಆಗಬೇಕು, ಈ ರೀತಿ ಏನು ಹಲವಾರು ಚಿಂತನೆಗಳನ್ನು ಹೊಂದಿದ್ದೀರಿ. ಸೊ ನಿಮ್ಮ ಮುಂದಿನ ಗುರಿಗಳೇನು, ಯೋಜನೆಗಳೇನು, ಇನ್ನೊಂದು 5-10 ವರ್ಷಗಳಲ್ಲಿ ಅಥವಾ 10-20 ವರ್ಷಗಳಲ್ಲಿ ನೀವು ಆಯುರ್ವೇದವನ್ನು ಯಾವ ಮಟ್ಟದಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀರಾ ಒಬ್ಬ ಆಯುರ್ವೇದ ಕಟ್ಟಾಳು ಆಗಿ ಅಂತ? ನಾನು ಮಕ್ಕಳ ಡಾಕ್ಟರ್ ಆಗಿ ನೋಡೋದ ಪ್ರಕಾರ ನಮಗೆ ಇನ್ನು ಸುಮಾರಷ್ಟು ಔಷಧಿಗಳು ಸಹ ಇನ್ನು ಲಭ್ಯವಿಲ್ಲ. ಲಭ್ಯ ಅನ್ನೋದಕ್ಕಿಂತ ಅವರಿಗೆ ವೆರಿ ಇಂಪಾರ್ಟೆಂಟು ಪ್ಯಾಲೆಟಬಿಲಿಟಿ. ಅವರಿಗೆ ಆ ಪ್ಯಾಲೆಟಬಿಲಿಟಿಗೆ ಅವರಿಗೆ ರುಚಿಯಾಗಿ ನಮ್ಮಲ್ಲಿ ಕೆಲವೊಂದು ಮೆಡಿಸಿನ್ಸ್ಗಳು ಮಕ್ಕಳಲ್ಲಿ ತಗೊಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ನಮ್ಮ ಮಕ್ಕಳ ಟ್ರೀಟ್ಮೆಂಟ್ ಅಂದರೆ ಝೀರೋ, ಅಂದರೆ ಹುಟ್ಟಿದ ಮಕ್ಕಳಿಂದ 16 ವರ್ಷವರೆಗೂ ನಾವು ಚಿಕಿತ್ಸೆ ಮಾಡೋದ್ರಿಂದ ನಾವು ಹುಟ್ಟಿದ ಮಕ್ಕಳನ್ನೂ ಸಹ ಚಿಕಿತ್ಸೆ ಮಾಡ್ಬೇಕಾದ್ರೆ ಆಯುರ್ವೇದಿಕ್ ಔಷಧಿ ಯಾವ ರೀತಿ ಕೊಡಬೇಕು ಅಂತ ಹೇಳ್ಬಿಟ್ಟು ತುಂಬ ಸತಿ ಯೋಚನೆ ಮಾಡ್ತೀವಿ. ಆ ವಿಷಯದಲ್ಲಿ ನಾನು ಚೇಂಜಸ್ ಮಾಡಬೇಕಂದ್ರೆ 0 to 5 ಇಯರ್ಸಲ್ಲಿ ಎಲ್ಲ ನಮ್ಮ ಔಷಧಿಗಳು ಸಹ ತಗೊಳಂಗೆ ಮಾಡಬೇಕು ಅನ್ನೋ ಒಂದು ತುಂಬ ಯೋಚನೆ ಇದೆ. ದೆನ್ ಆಫ್ಟರ್ವರ್ಡ್ಸ್ ಸುಮಾರಷ್ಟು ಮೆಡಿಸಿನ್ಸ್ ಇನ್ನೂ ಬೇಕಾಗ್ತದೆ. ಆ ಮೆಡಿಸಿನ್ನ ರಿಸರ್ಚ್ ಮಾಡಿ ನಾನು ಕೆಲವೊಂದು ಫಾರ್ಮಸಿ ಜೊತೆನೂ ಮಾತಾಡಿದ್ದೀನಿ. ಅವರು ಸಹ ಸರ್ ನಿಮಗೆ ಅವಶ್ಯಕತೆ ಏನಿದೆ ಅನ್ನೋದನ್ನು ನಾವು ಹೇಳಿ ನಾವು ಫಾರ್ಮುಲೇಷನ್ಸ್ ಮಾಡಿ ಬೇಕಾದ್ರೆ ಅದನ್ನು ಉಪಯೋಗ ಆಗಂಗೆ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಇದು ಯಾವಾಗ ನನಗೆ ಅದು ಆಗುತ್ತೆ ಅನ್ನೋದು ನನಗಿನ್ನೂ ಗೊತ್ತಿಲ್ಲ. ಬಟ್ ಈ ಯೋಚನೆ ಕೋಮರ್ಬತ್ತೆ ಪ್ರಾಕ್ಟೀಸ್ ಮಾಡೋರು ಸುಮಾರು ಜನಕ್ಕೆ ಇದೆ. ಮುಂದೆ ಅದು ಸರಿ ಆಗ್ಬೋದೇನೋ ಅನ್ನೋ ನನಗೆ ಆಸೆ ಇದೆ. ಸರ್, ಮುಂದಿನ ಪ್ರಶ್ನೆ, ಒಬ್ಬ ಉತ್ತಮ ವೈದ್ಯರಾಗಿ ಅಥವಾ ಉತ್ತಮ ಶಿಕ್ಷಕರಾಗಿ ಈ ಎರಡು ಪಾತ್ರಗಳಲ್ಲಿ ನಿಮ್ಮನ್ನ ಹೃದಯ ಮುಟ್ಟಿದಂತಹ ಒಂದಷ್ಟು 2 ಘಟನೆಗಳನ್ನ, ಒಬ್ಬ ನಿಮ್ಮ ವಿದ್ಯಾರ್ಥಿ ಯಾರೋ ನೀವು ಸ್ವಲ್ಪ ದಾರಿ ತೋರಿಸಿದ್ದು ಉತ್ತಮ ಸ್ಥಾನದಲ್ಲಿರುವಂತಹ ವಿದ್ಯಾರ್ಥಿ ಆಗಿರ್ಬೋದು, ಅಥವಾ ಯಾವುದೋ ಒಂದು ಸಣ್ಣ ಸಹಾಯ ನಿಮ್ಮ ಪೇಷಂಟ್ಗೆ ಮಾಡಿ ಅವರು ಒಂದು ಉತ್ತಮ ಸ್ಥಾನದಲ್ಲಿರ್ಬೋದು, ಅಥವಾ ಅವ್ರಿಗೆ ತುಂಬಾ ಹೆಲ್ಪ್ ಆಗಿದ್ದಿರ್ಬೋದು, ಈ 2 ಘಟನೆಗಳನ್ನ ಹಂಚ್ಕೊಳ್ಬೋದಾ ಸರ್, ನೆನ್ಪು ಮಾಡಿಕೊಂಡು? ಇದು ಉತ್ತಮವಾದ ಕ್ವಶನ್ಸ್. ನನಗೆ ಮನಮುಟ್ಟ ಅಂತ ಕೆಲವೊಂದು ಪೇಷಂಟ್ಸು ತುಂಬ ಈಗಲೂ ಸಹ ಕೆಲವೊಂದು ವಿಷಯದಲ್ಲಿ ನನಗೆ ಫೋನ್ ಮಾಡಿ ಹೇಳ್ತಾರೆ. ವೈದ್ಯರಲ್ಲಿ ಕೆಲವೊಂದು, ನಾನು ಜ್ಞಾನೇಶ್ ಅಂತ ಒಬ್ಬ ಹುಡುಗ ಇದ್ದಾನೆ, ಅವನು BMS ಅಷ್ಟೇ ಮಾಡಿರೋವಂಥದ್ದು. BMS ಮಾಡಿದ್ರು ಒಂದು ರೂಲ್ ಏರಿಯಾದಲ್ಲಿ ಪ್ರಾಕ್ಟೀಸ್ ಹೆಂಗೆ ಮಾಡ್ಬೋದು ಒಬ್ಬ ವೈದ್ಯ ಅನ್ನೋದನ್ನು ನಾನು ಅವನಿಂದ ಸುಮಾರಷ್ಟು ಸಹ ತಿಳ್ಕೊಳ್ಳುವಂಥ ಯೋಚನೆ ಬಂದೆ. ಅಂದರೆ ಅರ್ಬನ್ ಏರಿಯಾದಲ್ಲಿ ಆಮೇಲೆ ಕಾಲೇಜು ನಡೆಯುವಂಥ ಪ್ಲೇಸಸಲ್ಲಿ ಪ್ರಾಕ್ಟೀಸ್ ಮಾಡೋದು ನಮಗೆ ಪೇಷಂಟ್ಸು ಕೂತ್ಕೊಂಡ್ರೆ ಬಂದೇ ಬರ್ತಾರೆ. ಆದರೆ ನಾವೇ ಹೋಗಿ ರೀಚ್ ಆಗಬೇಕು ಅಂದರೆ ಅಷ್ಟು ಈಸಿ ಇಲ್ಲ. ಜ್ಞಾನೇಶನವನು ಬೀದರ್ ಅನ್ನೋ ಒಂದು ಉನ್ಮಾದಾಬಾದ್ ಅನ್ನೋ ಊರಲ್ಲಿ, ಮತ್ತು ಅದ್ರ ಜೊತೆಗೆ ಅವನು ಬೀದರಲ್ಲಿ ಪ್ರಾಕ್ಟೀಸ್ ಮಾಡ್ತಾನೆ. ದೆನ್ ಆಫ್ಟರ್ವರ್ಡ್ಸು ಆಂಧ್ರದಲ್ಲಿ ಒಂದು ಏರಿಯಾದಲ್ಲಿ ಪ್ರಾಕ್ಟೀಸ್ ಮಾಡ್ತಾನೆ. ಈಸ್ ಎ ಪ್ರಾಕ್ಟೀಸ್ ಇನ್ 4 to 5 ಪ್ಲೇಸಸ್. ನನಗೆ ಅವ್ನು ಹೇಳ್ತಾರದು ಏನೋ ನಿಜನೋ ಸುಳ್ಳೋ ಅನ್ನೋ ಯೋಚನೆಗೆ ನಾನೇ ಒಂದ್ಸತಿ ಯಾವಾಗಾರ ಹೋದಾಗ ಕ್ಲಿನಿಕ್ಕಿಗೆ ಹೋಗಿ ಅವ್ನು ಹೇಳ್ತಾರ ಸತ್ಯನೋ ಇಲ್ವೋ ಅಂತ ತಿಳ್ಕೊಂಡು. ಯಾಕಂತ ಹೇಳಿದ್ರೆ ಇನ್ನೊಬ್ಬರಿಗೆ ಅವನು ಹೇಳಬೇಕು ಅಂತ ಹೇಳಿದ್ರೆ ನಾನು ಅವನ ಬಗ್ಗೆ ಕರೆಕ್ಟಾಗಿ ತಿಳ್ಕೊಬೇಕಾಗ್ತದೆ. ಬಟ್ ಈಸ್ ಎ ಪ್ರಾಕ್ಟೀಸಿಂಗ್ ವೆರಿ ಗುಡ್. ಆ ಥರ ಪ್ರಾಕ್ಟೀಸು ಅವನು ಹೇಳುವಂಥ ಕೆಲವೊಂದು ವಿಚಾರಗಳು ರಿಯಲಿ ಇಟ್ ಈಸ್ ಎ ಜನರಿಗೆ ಮನ ಮುಟ್ಟುವಂಥ ವಿಷಯನೇ. ಆ ಒಂದು ವಿಷಯದಲ್ಲಿ ನನ್ನ ಜ್ಞಾನೇಶ್ ಬಗ್ಗೆ ನೆನಪು ಮಾಡ್ಕೊಡ್ತೀನಿ. ಪ್ರಾಕ್ಟೀಸ್ ವಿಷಯದಲ್ಲಿ ಪೇಷಂಟ್ ಅಂತ ಹೇಳಿದ್ರೆ ನನಗೆ ಮಾಧವನ್ ಅಂತ ಹೇಳ್ಬಿಟ್ಟು ಒಂದು ಆಟಿಸಮ್ ಪೇಷಂಟ್ಸ್ ಇದ್ದಾನೆ. ನಾನು ಯಾವಾಗ MD PhD ಮಾಡೋಕ್ಕೂ ಮುಂಚೆ ದ ಪೇಷಂಟ್ಸ್ ಕಮ್ ಫಾರ್ ಎ ಆಟಿಸಮ್ ಪೇಷಂಟ್ಸು. ಆ ಪೇಷಂಟ್ಸನ್ನು ನಾನು ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಶುರು ಮಾಡಿದಾಗ ಈಗಲೂ ಸಹ ನನಗೆ ಆ ಪೇಷಂಟು ಅವ್ರ ತಾಯಿ ಟಚ್ಚಲ್ಲಿ ಇರ್ತಾರೆ. ಏನೇ ಒಂದು ಚೇಂಜಸ್ ಆದರೂ ನನಗೆ ವಿಡಿಯೋ ಕಳಿಸ್ತಾರೆ. ಆ್ಯಂಡ್ ಈಸ್ ಅರೌಂಡು 18 to 19 ಇಯರ್ಸ್. ನಾನು 4 ಇಯರ್ಸ್ ಬಂದಾಗ ನಾನು 2010ನಲ್ಲಿ ನಾನು ಆ ಥರ PhD ಮಾಡಬೇಕು ಅಂತ ಇದ್ದವನು. ಈಗ 14 ವರ್ಷ ಆಗೋಗ್ಬಿಟ್ಟಿದೆ. ಅವನಿಗೆ ಇದ್ದಾಗ 4 ವರ್ಷ 18. ಸೊ ಅವನು ಎಲ್ಲ ತನ್ನ ಸುಮಾರು ಎಲ್ಲ ಕೆಲಸಗಳು ತಾನಾಗೆ ಮಾಡ್ಕೊಳ್ತಾನೆ.
ಕೆಲವೊಂದು ತಿಂಡಿ ಅವನೇ ಮಾಡ್ತಾನೆ. ದೆನ್ ಆಫ್ಟರ್ವರ್ಡ್ಸು ಮನೇಲಿ ತರಕಾರಿ ಹಚ್ಚೋದಾಗ್ಲಿ, ಹೊರಗಡೆ ಹೋಗೋದಾಗ್ಲಿ, ಈ ಥರ ವಿಷಯದಲ್ಲಿ ನಾನು ಅವನನ್ನು ತುಂಬ ನೆನಪು ಮಾಡ್ಕೊಳ್ತೀನಿ. ಅವನೇ ನನಗೆ ಆಟಿಸಮ್ ಪೇಷಂಟು ಟ್ರೀಟ್ಮೆಂಟ್ ಮಾಡೋದಕ್ಕೆ, PhD ಮಾಡೋದಕ್ಕೂ ಸಹ ಪ್ರೇರಣೆ ಸಹ. ಸರ್, ಕೊನೆಯ ಪ್ರಶ್ನೆ. ಆದರೆ ಎಲ್ಲರೂ ಕೊನೆಯನ್ನ ತುಂಬಾ ಒಳ್ಳೆ ರೀತಿಯಲ್ಲಿ ಹೆಣ್ಣು ಮಾಡ್ತಾರೆ, ಆದರೆ ನಾನೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ಬೋದು ಅಂತ ಯೋಚನೆ ಮಾಡ್ತೇನೆ. ಯಾಕಂದ್ರೆ ಒಬ್ಬ ಬದುಕು ಯಾವಾಗಲೂ ಒಂದು ಸ್ವೀಟ್ ಕೇಕ್ ಮೇಲೆ ನಡೆದಂಗಿರಲ್ಲ, ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಹಾಗಾಗಿ ಈ ನಿಮ್ಮ 2 ದಶಕಗಳ ಒಂದು ಜರ್ನಿಯಲ್ಲಿ ಯಾವುದಾದ್ರೂ ಒಂದು ಕಹಿ ಘಟನೆಯನ್ನ ನೆನೆಸ್ಕೊಂಡು, ಈ ಘಟನೆ ಆಗಿದ್ರಿಂದ ನಾನು ಕಲ್ತಂತಹ ಪಾಠವನ್ನ ಒಬ್ಬ ವಿದ್ಯಾರ್ಥಿ ಅಂದ್ರೆ ಒಬ್ಬ ವಿದ್ಯಾರ್ಥಿಗಳ ಜೀವನದಲ್ಲಿ, ಅಂದ್ರೆ ನೀವು ಶಿಕ್ಷಕರಾಗಿ ಆ ಜರ್ನಿಯಲ್ಲಿ ಆಗಿರ್ಬೋದು, ಒಬ್ಬ ಪರ್ಸನಲ್ ಲೈಫಲ್ಲಿ ಆಗಿರ್ಬೋದು, ಅಥವಾ ನಿಮ್ಮ ವೈದ್ಯ ವೃತ್ತಿಯಲ್ಲಿ ಆಗಿರ್ಬೋದು, ಒಂದಷ್ಟು ಕಹಿ ಘಟನೆಗಳು, ಒಂದು ಸೋಲಿನ ಪಾಠಗಳನ್ನ ನಮ್ಮ ಜೊತೆಗೆ ಹಂಚ್ಕೊಳ್ಬೋದಾ ಸರ್? ನನಗೆ ಒಂದು ತುಂಬ ಇದಾಗಿದ್ದು ಅಂದರೆ, ನನಗೆ ಬರ್ನ್ಸ್ ಆಗಿದ್ದು 2012 ಇಯರ್ ಎಂಡಲ್ಲಿ ನನಗೆ ಬರ್ನ್ಸ್ ಆಗಿ ಹಾಸ್ಪಿಟಲೈಸೇಷನ್ಸ್ ಆದಾಗ ನನ್ನ ಫ್ಯಾಮಿಲಿ, ನನ್ನ ಪೇರೆಂಟ್ಸು ತುಂಬ ಕಷ್ಟ ಅನುಭವಿಸಿದ್ರು. ನಾನು ಸಹ ಮಾನಸಿಕವಾಗಿ ಅದನ್ನು ತುಂಬ ಪರ್ಸ್ನಲ್ ಆಗಿ ತಗೊಂಡು ಡಿಪ್ರೆಷನ್ಸ್ ಅನ್ನೋ ರೀತಿಯಲ್ಲಿ ನನಗೆ ಅನಿಸಿತ್ತು. ಬಟ್ ನಾನು ಐ ಟೇಕ್ ಇಟ್ ಆಸ್ ಎ ಚಾಲೆಂಜ್ ಫಾರ್ 1 year. ಐ ಡಿಫಿಕಲ್ಟಿ ಟು ಮ್ಯಾನೇಜ್ ಮೈ ಬಾಡಿ ಆ್ಯಂಡ್ ಮೈಂಡ್ ಆ್ಯಂಡ್ ಎವ್ರಿಥಿಂಗ್. ಇಟ್ ಈಸ್ ವೆರಿ ಡಿಫಿಕಲ್ಟ್. ನನ್ನ ಫ್ಯಾಮಿಲಿ ನನ್ನ ಜೊತೆಗಿರೋದ್ರಿಂದ ನಾನು ಅದನ್ನು ಕಷ್ಟವನ್ನು ಎದುರಿಸಿ ಮತ್ತೆ ವಾಪಸ್ಸು ದೇಹ ಒಂದೇ ಇಂಪಾರ್ಟೆನ್ಸ್ ಅಲ್ಲ ಅನ್ನೋದು ನನ್ನ ಪ್ರಾಕ್ಟೀಸಲ್ಲಿ. ಅಂದರೆ ನಾವು ಹೆಂಗಿದ್ದೀವಿ ಅಂತ ಕೆಲವೊಂದು ಪೇಷಂಟ್ಸ್ ನೋಡ್ಬೋದಷ್ಟೇ, ಆದರೆ ಎಲ್ಲ ಪೇಷಂಟ್ ಅದನ್ನು ನೋಡೋದಿಲ್ಲ. ಸೊ 95% ಇಂದ 98% ನಾವು ಕೊಡೋ ಟ್ರೀಟ್ಮೆಂಟು, ನಾವು ಮಾತಾಡೋ ರೀತಿ, ನಾವು ಟ್ರೀಟ್ಮೆಂಟ್ ಮಾಡೋ ರೀತಿನೇ ನೋಡ್ತಾರೆ ಹೊರತು ಒಂದು 2% ನಮ್ಮ ದೇಹ ನೋಡ್ಬೋದು ಅಷ್ಟೇ. ಸೊ ಅದಕ್ಕೆ ಜಾಸ್ತಿ ಯೋಚನೆ ಮಾಡದೆ ನಾವು ಪ್ರಾಕ್ಟೀಸ್ ಮಾಡೋದು ಡೆಫಿನೆಟ್ಲಿ ಒಳ್ಳೆ ವೈದ್ಯರಾಗ್ಬೋದು ಅಂತ ಅನಿಸಿದೆ. ಸರ್, ಒಟ್ಟಾರೆ ಹೇಳೋದಾದ್ರೆ ಒಂದು ಅದ್ಭುತವಾದ ಮಾತುಕತೆ, ಚರ್ಚೆ ಆಯಿತು. ಯಾಕಂದ್ರೆ ನಿಮ್ಮ ಎಲ್ಲ ಪಾತ್ರಗಳಿಗೆ ಒಂದು ಕೈಗನ್ನಡಿ ಹಿಡಿದು ನೀವು ಅಷ್ಟು ಮುಕ್ತವಾಗಿ ಒಬ್ಬ ವಿದ್ಯಾರ್ಥಿಗಳಿಗೆ ಇದು ತಲುಪಬೇಕು, ಅವರ ಬದುಕಿಗೆ ಏನೋ ಒಂದು ರೀತಿಯ ಒಂದು ಆದರ್ಶ, ಒಂದು ಮಾದರಿ ಇದರಿಂದ ಆಗಬೇಕು ಅನ್ನೋ ರೀತಿಯಲ್ಲಿ ನಿಮ್ಮ ಸೋಲುಗಳನ್ನು ಗೆಲುವುಗಳನ್ನು ಅಷ್ಟೇ ಒಂದು ಮುಕ್ತವಾದ ರೀತಿಯಲ್ಲಿ ಹಂಚಿಕೊಂಡ್ರಿ. ವಿಸಂದ ವೈದ್ಯಾಸ್ ನಡೆಸುವಂತಹ ಈ ದಕ್ಷ ವೈದ್ಯರೊಂದಿಗೆ ವೈದ್ಯರ ಸಂವಾದದಲ್ಲಿ ಇದು 15ನೇ ಸಂಚಿಕೆ ಸರ್. ಹೇಗನ್ಸುತ್ತೆ ಸರ್ ಈ ಒಂದು ಆಕ್ಟಿವಿಟಿ? ಅಂದ್ರೆ ನಮ್ಮದೇ ಕ್ಷೇತ್ರದ ಆಯುರ್ವೇದ ವೈದ್ಯರನ್ನ ಹೋಗಿ ಸಂದರ್ಶಿಸಿ ಅವರ ಬದುಕನ್ನ ಒಂದು ಇಣುಕು ನೋಡ್ತಾ ಸಂಭ್ರಮಿಸೋದು, ಗೌರವಿಸೋದು, ಈ ಒಂದು ಆಕ್ಟಿವಿಟಿಗೆ ನೀವು ಏನು ಹೇಳಕ್ ಇಷ್ಟಪಡ್ತೀರಾ? ನನಗೆ ನೀವು ಬಂದಮೇಲೆ, ಅಂದರೆ ವಿಸಂದದಲ್ಲಿರುವಂಥ 10 ಜನ ವೈದ್ಯರನ್ನು ನೋಡಿದಾಗ ನನಗೆ ಕೆಲವೊಂದು ಸತಿ ಈ ಥರ ಒಂದು ಟೀಮ್ ನಮಗೂ ಸಿಕ್ಕಿದ್ರೆ ನಾವು ಆ ಟೈಮಲ್ಲಿ ಚೆನ್ನಾಗಿ ಮಾಡ್ಬೋದು ಅನ್ನೋ ಒಂದು ಹೊಟ್ಟೆ ಕಿಚ್ಚಂತೂ ಕೆಲವೊಂದು ಸತಿ ಆಗ್ತದೆ. ಅಂದರೆ ನಮ್ಮಲ್ಲೂ ಎಲ್ಲರೂ ಒಂದು 4-5 ಜನ 6 ಜನ ನಾವು ಸೇರಿ ಎಲ್ಲ ಒಂದು ಒಟ್ಟಿಗೆ ಒಂದು ಆಯುರ್ವೇದವನ್ನು ಬಟ್ ನೀವು ಮಾಡ್ತಾ ಇರೋವಂಥ ರೀತಿ ನನಗೆ ತುಂಬ ಇಷ್ಟ ಆಗ್ತದೆ. ಅಂದರೆ ನಿಮ್ಮ ಆ್ಯಕ್ಟಿವಿಟೀಸು, ನೀವು 10 ಜನ ಮಾತಾಡೋ ರೀತಿ, ದೆನ್ ಒಗ್ಗಟ್ಟು, ಆ್ಯಂಡ್ ದೆನ್ ಆಫ್ಟರ್ವರ್ಡ್ಸ್ ಅದನ್ನು ಯಾವ ರೀತಿ ಮುಂದೆ ನಡೆಸ್ಕೊಂಡು ಹೋಗ್ಬೇಕು, ಮುಂದೆ ಇನ್ನೂ ಚೆನ್ನಾಗಿ ಹೆಂಗೆ ಆಗಬೇಕು. ಇಟ್ಸ್ ಎ ವೆರಿ ಗುಡ್. ಈ ವಿಸಂದ ಹಿಂಗೆ ಇರಬೇಕು ಅನ್ನೋದನ್ನು ಯಾವಾಗಲೂ ಬಯಸ್ತೀನಿ. ಮುಂದೆನೂ ಹಿಂಗೆ ಇರಿ. ಆಮೇಲೆ ನಿಮ್ಮ ಜೊತೆಗೆ ಇನ್ನೂ ಯಾರ ಆಯುರ್ವೇದ ಚೆನ್ನಾಗಿ ಕಲಿಯೋರು ಇದ್ದರೆ ಅವರಿಗೆ ಪ್ರೇರಣೆ ಆಗಿ. ಇಟ್ ಈಸ್ ವೆರಿ ಗುಡ್ ದಿಸ್ ಆ್ಯಕ್ಟಿವಿಟೀಸ್. ಇನ್ನೂ ಒಳ್ಳೊಳ್ಳೆ ವೈದ್ಯರನ್ನು ನೀವು ಸಂದರ್ಶನ ಮಾಡಿ ಮಕ್ಕಳಿಗೆ ತಲುಪಿಸಿ, ಅವರೂ ಸಹ ಆಯುರ್ವೇದ ಪ್ರಾಕ್ಟೀಸ್ ಮಾಡಲಿ, ಪ್ರೇರಣೆ ಆಗಲಿ. ತುಂಬ ಧನ್ಯವಾದಗಳು ಸರ್. ಯಾಕಂದ್ರೆ ಈ ಸಂದರ್ಭದಲ್ಲಿ ನಾವು ಹೇಳಲೇಬೇಕು, ವಿಸಂದ ವೈದ್ಯಾಸ್ ತಮ್ಮ ಒಂದು ಮೈಲಿಗಲ್ಲನ್ನ ಸಾಧಿಸೋದಕ್ಕೆ, ಅಂದ್ರೆ ವಿಸಂದ ವೈದ್ಯಾಸ್ ಕೇವಲ ಈ ಎಲ್ಲ ಹಂತಗಳಲ್ಲಿದ್ದವರು ಒಂದು ಆಯುರ್ವೇದ ವಲಯವನ್ನ ಸ್ಥಾಪನೆ ಮಾಡಿ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಒಂದಷ್ಟು 3 ವೈದ್ಯರು ಅಂತಂದ್ರೆ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಡಾಕ್ಟರ್ ರಾಜು ಸರ್. ಹಾಗಾಗಿ ಈ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ, ಇಷ್ಟು ಸಮಯವನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕೆ, ಅವರ ಅನುಭವಗಳನ್ನು ನಮ್ಮ ಜೊತೆ ಬಿಚ್ಚಿಟ್ಟಿದ್ದಕ್ಕೆ ಧನ್ಯವಾದಗಳು ಸರ್.